ಇವತ್ತು ನಾವು ಹಾಸನದ ಸಹ್ಯಾದ್ರಿ ಸರ್ಕಲಲ್ಲಿದ್ದೀವಿ. ಅಂಬರೀಷ್ ಅಣ್ಣ ಇಡೀ ಕರ್ನಾಟಕದಲ್ಲೇ ಎಲ್ಲ ಇಡೀ ಭಾರತ ಪ್ರಪಂಚದಿಂದ ಅವ್ರ ಸ್ನೇಹಿತರಿದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಅಂತಂದರೆ ನಮ್ಮ ಪುಟ್ಟಣ್ಣವರು, ಅವರ ಅಭಿಮಾನಿಗಳು, ಅವ್ರ ಸಹೋದರ ರೀತಿ ಅಂಬರೀಷ್ ಅಣ್ಣವರು ಈಗಿಲ್ಲ ಅಂದ್ರೂ ಕೂಡ ಯಾವಾಗಲೂ ಮನಸ್ಸಿನಲ್ಲಿ ಅಜರಾಮರಾಗಿ ಉಳಿದಿರ್ತಾರೆ. ಅವರ ಪಾತ್ರನ ಇವರು ಜೀವ ತುಂಬ್ತಾ ಇರ್ತಾರೆ. ಅವರಿಲ್ಲ ಅಂದ್ರೂ ಅವರ ಅಭಿನಯದ ಮೂಲಕ ನೋಡಿ, ಅವ್ರ ವಿಂಗು, ಅವ್ರ ಸ್ಮೈಲು, ಅವರ ಸ್ಟೈಲು ಎಲ್ಲ ಪುಟ್ಟಣ್ಣವರು ಒಂದು ಪಾತ್ರ ತುಂಬ್ತಾ ಇರ್ತಾರೆ. ನಾವು ಅಚಾನಕ್ಕಾಗಿ ಮಂಡ್ಯ ಬೋರ್ಡ್ನ ರಿಜಿಸ್ಟ್ರೇಷನ್ ನೋಡಿದ ತಕ್ಷಣ ಪುಟ್ಟಣ್ಣವ್ರು ನೋಡಿದ್ವಿ. ಒಂದು ಮಾತಾಡಿಸ್ಬೇಕು ಅಂತ ಪ್ರೀತಿ ಬಂದು ಮಾತಾಡ್ಸಿದ್ವಿ. ಪುಟ್ಟಣ್ಣವ್ರಿಗೆ ಒಳ್ಳೇದಾಗಲಿ. ಅಂಬರೀಷ್ ಅಣ್ಣವರು ನಾವು ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಆಕ್ಚುಲಿ ಮೈ ಗಾಡ್ ಇಸ್ ದೇರ್, ನೋ ವೇ, ಚಾನ್ಸ್ ಇಲ್ಲ. ಗಾಡ್ ಇದ್ದಾನೆ, ಎಲ್ಲಿದ್ದಾನೆ? ಇಲ್ಲಿದ್ದಾನೆ, ಆತ್ಮದಲ್ಲಿದ್ದಾನೆ. ಈಸ್ ಎ ಬೆಸ್ಟ್ ಆಫ್ ಇನ್ ವರ್ಲ್ಡ್. ಏನಪ್ಪ, ನಾವು ಏನಿಲ್ಲ, ಅಭಿಮಾನಿಗಳಿಗೆ ಏನು ಹೇಳೋಕ್ಕಿದೆ, ಹೇಳಿ ಹೇಳಿ ಸಾಕಾಗಿದೆ. ಅವರಿಂದನೇ ನಾವು ಇವತ್ತು ಇಷ್ಟೊಂದೆಲ್ಲ, ಈ ಆಸ್ತಿಗಿಂತ ಇನ್ನೇನ್ರಿ, 1000 ಕೋಟಿ ಇದ್ರೂ ಒಂದೇ, ಇದ್ರ ಮುಂದೆ ಝೀರೋ. ಅಂಡ್ ಹ್ಯೂಮನ್ ಕ್ವಾಲಿಟೀಸ್ ಪರ್ಸನ್, ಬೆಸ್ಟ್ ಪರ್ಸನ್ ಇಸ್ ಅಂಬರೀಷ್ ಅಣ್ಣ. ಬಿಕಾಸ್ ಏಕೆಂದ್ರೆ ಹೃದಯದಲ್ಲಿ ಏನೂ ಕೂಡ ಇಟ್ಕೊಳ್ತಿರ್ಲಿಲ್ಲ, ಎಲ್ಲನೂ ಕೂಡ ಓಪನ್ ಆಲ್ಟ್. ದುಡ್ಡು ಸಂಪಾದನೆ ಮಾಡೋದು ನನಗೆ ಭಾಳ ಇದು ಸಂಪಾದನೆ ಮಾಡೋದು ಭಾಳ ಕಷ್ಟ ಇಲ್ಲ. ನಾನು ಅವರ ಅನುಕರಣೆ ಅಷ್ಟೇ. ಅವ್ರ ಅನುಕರಣೆ ಮಾಡಿದ ಉದ್ದೇಶ ಸ್ವಾರ್ಥ ಇಲ್ಲ. ಬಾ ಮಂಜನ, ಯಾವುದೇ ನಿಸ್ವಾರ್ಥ ಸೇವೆಯಿಂದ ಅವರ ಸೇವೆ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಕರ್ನಾಟಕದ ಪ್ರತಿಯೊಂದು ಕುಟುಂಬ ಕೂಡ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತೀನಿ. ಅಂಬರೀಷ್ ಅಣ್ಣವ್ರು ನಾವು ಗೌರವಿಸ್ತೀವಿ, ಪ್ರೀತಿಸ್ತೀವಿ. ಓಕೆ, ಇವರು ಅವರ ಊರಿನಲ್ಲಿ ಪುತ್ಥಳಿನ ಅನಾವರಣ ಮಾಡಿ, ಅದು ಎಲ್ಲರಿಗೂ ಒಂದು ಮಾರ್ಗ. ಯಾಕಂದ್ರೆ ಪುತ್ಥಳಿ ನಿರ್ಮಾಣ ಮಾಡುವಂಥದ್ದು ಎಲ್ಲರಿಗೂ ಬರಲ್ಲ. ಅದು ಇನ್ನೊಂದೇನು ಅಂದ್ರೆ ಅಂಬರೀಷ್ ಅಣ್ಣವ್ರನ್ನ ನಾವೆಲ್ಲ ಅನುಕರಣೆ ಮಾಡ್ತಾ ಇದೀವಿ. ಉದಾಹರಣೆ ಏನು ಅಂದ್ರೆ ನೋಡಿ, ನಾವೆಲ್ಲ ಅಂಬರೀಷ್ ಅಣ್ಣಂತರನೇ ಹೊಟ್ಟೆನ ಬರ್ಸ್ಕೊಂಡಿದೀವಿ. ಯಾರು ಸ್ಲಿಮ್ ಆಗಿಲ್ಲ. ಯಾಕೆಲ್ಲ ಊಟ ಬಿಟ್ಬಿಟ್ಟು ಎದ್ಬಿಟ್ಟಿದ್ರ? ಒಡೆಯರೆ, ಮುತ್ತಯ್ಯ ನಿಮ್ ಗೆಳೆಯನೇ ಇರಬಹುದು, ಆದ್ರೆ ಪಂಕ್ತಿಯಾಗಿ ನಮ್ ಜೊತೆಗೆ ಊಟ ಕೂರ್ಸೋದು ಯಾಕೋ ಸರಿ ಕಾಣವಲ್ದು. ಅಷ್ಟೇಯಾ? ಮುತ್ತ ಹೇಳ ಮೇಲೆ. ನಾನು ಆಗ್ಲೇ ಹೇಳ್ದೆ ಒಡೆಯ, ನನ್ನ ಮಾತು ಕೇಳಿಲ್ಲ ನೀವು. ಎಲ್ಲ ಕುಂತ್ಕೊಳ್ಳಿ. ಒಡೆಯರೆ, ಊಟ ಮಾಡ್ತಾ ಹೊಟ್ಬಿಟ್ರಲ್ಲ. ನೀವೆಲ್ಲ ಊರಿನ ದೊಡ್ಡ ಮನುಷ್ಯರು, ನಿಮಗೆ ಪಂಕ್ತಿ ಜಾತಿ ಎಲ್ಲ ದೊಡ್ಡದಾದ್ರೆ ನನಗೆ ನನ್ನ ಕುಚಿಕ್ಕು ಪ್ರೀತಿ ದೊಡ್ಡದು.